ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನೋಡಿ ಚಿಲ್ಲಿ ಚಿಕನ್ ಮಾಡ್ತಾಯಿದ್ದೀನಿ. ಹಸಿಮೆಣಸಿನ್ಕಾಯಿ ಈರುಳ್ಳಿ ಎಲ್ಲ ಹಾಕಿದ್ದೀನಿ. ಆಯಿಲು ಸ್ವಲ್ಪನೇ ಹಾಕಬೇಕು, ಯಾಕಂದರೆ ಇದು ಡಯೆಟ್ ಮಾಡೋರಿಗೆ ಮಾಡೋವಂಥ ಪದಾರ್ಥ ಇದು. ಅದಕ್ಕೇ ಚೂರು ಆಯಿಲ್ ಹಾಕಿ ಆನಿಯನ್ ಹಾಕಿದ್ದೀನಿ. ಸ್ವಲ್ಪ ಘಾಟ್ ಬಂತು. ಹಸಿಮೆಣಸಿನ್ಕಾಯಿ ನೋಡಿ, ಹಸಿಮೆಣಸಿನ್ಕಾಯಿ ನಿಮ್ಮ ಖಾರ ತಕ್ಕನಾಗಿ ಹಾಕೊಳ್ಳಿ, ನಿಮಗೆ ಎಷ್ಟು ಬೇಕು ಅಷ್ಟು ಹಾಕೊಳ್ಳಿ ಹಸಿಮೆಣಸಿನ್ಕಾಯಿನ. ಆನಿಯನ್ ಸ್ವಲ್ಪ ಫ್ರೈ ಆಯಿತು. ಟೊಮೊಟೊ ಹಾಕೋಣ. ಈಗ ಟೊಮೊಟೊನ ಹಾಕಿದ್ದೀನಿ ನೋಡಿ, ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ತೀನಿ, ಯಾಕಂದರೆ ಟೊಮೊಟೊ ಬೇಯಬೇಕಲ್ವ ಬೇಗ, ಅದಕ್ಕೆ. ಟೊಮೊಟೊ ಸ್ವಲ್ಪ ಬೇಯಲಿ. ಅದು ಟೊಮೊಟೊ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ನೋಡಿ. ಇವಾಗ ಇದು ಪುಡಿಗಳು ಹಾಕ್ತಾಯಿದ್ದೀನಿ ನೋಡಿ. ಇದು ಕಾಶ್ಮೀರಿ ಚಿಲ್ಲಿ ಪೌಡ್ರು, ಅರ್ಶಿನದ ಪುಡಿ, ಗರಂ ಮಸಾಲ ಮತ್ತು ಚಿಕನ್ ಮಸಾಲ ಪೌಡ್ರು, ಇದಿಷ್ಟನ್ನು ಹಾಕೋಣ. ಒಂದ್ಸರಿ ಮಿಕ್ಸ್ ಮಾಡ್ಕೊಂಬಿಡೋಣ ಎಲ್ಲನೂ. ಪುಡಿ ಹಾಕುವಾಗ ಸ್ವಲ್ಪ ಉರಿ ಕಮ್ಮಿ ಮಾಡ್ಕೊಳ್ಳಿ, ಯಾಕಂದರೆ ಸೀದಂಗೆ ಆಗ್ಬಿಡುತ್ತಲ್ವ ಅದು, ಅದಕ್ಕೆ. ಗೌಡ್ರ ಮನೆ ಚಾನಲ್ ಯಾರ್ಯಾರು ನೋಡ್ತಿದ್ದೀರೋ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಹಾಲ್ ಅಂತ ಸೆಲೆಕ್ಟ್ ಮಾಡಿ ಬೆಲ್ ಐಕಾನ್ ಒತ್ತೋದನ್ನು ಮರಿಬೇಡಿ. ಯಾವುದೇ ನೋಟಿಫಿಕೇಷನ್ ಹಾಕಿದ್ರೂ ಮೊದಲು ಬರುತ್ತೆ ನಿಮಗೆ. ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದಾಗಿದೆ ನೋಡಿ. 1 ಕಪ್ಪು ಮೊಸರು ಹಾಕ್ತಿದ್ದೀನಿ. ಮೊಸರು ಹಾಕಿದ ತಕ್ಷಣ ಏನು ಮಾಡಬೇಕು ಅಂದರೆ ಸಡನ್ನಾಗಿ ಮಿಕ್ಸ್ ಮಾಡಬೇಕು, ಇಲ್ಲ ಅಂದರೆ ಅದು ಮೊಸರು ಒಡ್ಕೊಳಂಗೆ ಆಗ್ಬಿಡುತ್ತೆ. ಅದು ಸ್ವಲ್ಪ ಆಯಿಲ್ ಬಿಟ್ಕೊಂಡಂಗೆ ಆಗಲಿ. ಅದು ಮೊಸರುದು ಅಂದರೆ ಡಯೆಟ್ ಮಾಡೋರಿಗೆ ಮಾಡ್ತಾ ಇರೋದು. ಇದಕ್ಕೆ ಒಂದೇ ಒಂದು ಸ್ಪೂನ್ ಆಯಿಲ್ ಹಾಕಿರೋದು ನಾನು, ಅದಕ್ಕೆ ಸ್ವಲ್ಪ ಘಾಟಿದೆ, ಆಯಿಲ್ ಕಡಿಮೆ ಇದೆ ಅಲ್ವಾ. ಸ್ವಲ್ಪ ಬೇಯಲಿ ಇದು. ಆಮೇಲೆ ಚಿಕನ್ ಹಾಕೋಣ. ಅದಕ್ಕೆ ಕಮ್ಮಿ ಉರಿನಲ್ಲೇ ಮಾಡ್ಕೊಳ್ಳಿ, ತಳ ಹತ್ಬಿಡುತ್ತೆ, ಯಾಕಂದರೆ ಆಯಿಲ್ ಜಾಸ್ತಿ ಹಾಕಿಲ್ಲ ಅಲ್ವಾ, ಅದಕ್ಕೆ. ನೋಡಿ, ಮೊಸರು ಮತ್ತು ಪುಡಿ ಎಲ್ಲ ಹಾಕಿದ್ನಲ್ಲ, ಎಲ್ಲ ಫ್ರೈ ಆಗಿದೆ. ಅದು ಲೈಟಾಗಿ ಎಣ್ಣೆ ಬಿಟ್ಕೊಂಡಿದೆ, ಯಾಕಂದರೆ ಆಯಿಲ್ ಜಾಸ್ತಿ ಹಾಕಿಲ್ವಲ್ಲ, ಅದಕ್ಕೆ. ಈಗ ಚಿಕನ್ ಹಾಕೊಂಬಿಡೋಣ, ಮಿಕ್ಸ್ ಮಾಡ್ಕೊಂಬಿಡೋಣ ಒಂದ್ಸರಿ. ಈಗ ಏನಾಗುತ್ತೆ ಅಂತಂದರೆ ಇದು ಚಿಕನ್ನು ನೀರು ಬಿಟ್ಕೊಳ್ಳುತ್ತೆ, ಆ ನೀರಲ್ಲೇ ಬೇಯಬೇಕದು. ಇವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತೀನಿ ಇದಕ್ಕೆ. ಮುಚ್ಚಿಬಿಡೋಣ, ಇದು ಬೇಯೋಕ್ಕೆ ಮುಚ್ಚಿಬಿಡೋಣ. ಇವಾಗ ಉರಿ ಮಾತ್ರ ಕಡಿಮೆನೇ ಇರಬೇಕು, ಉರಿ ಜಾಸ್ತಿ ಮಾಡಬೇಡಿ, ಬೇಯಲಿ ಅದು ಸ್ವಲ್ಪ ಹೊತ್ತು. ಬನ್ನಿ ನೋಡೋಣ, ತೆಗಿಯೋಣ. ನೋಡಿ, ನಾನು ಹೇಳಲಿಲ್ವಾ ಒಂದು ಸ್ವಲ್ಪನೂ ನೀರು ಹಾಕಿಲ್ಲ ಅಂತ. ಮೊಸರು ಹಾಕಿರೋದ್ರಿಂದ, ಉಪ್ಪು ಹಾಕಿರೋದ್ರಿಂದ ಏನಾಗುತ್ತೆ ಅಂದರೆ ಅದು ನೀರು ಬಿಟ್ಕೊಳ್ಳುತ್ತೆ ಅದು ಚಿಕನ್ನು. ಆದರೆ ನಾನು ಏನು ಮಾಡ್ತೀನಿ ಅಂದರೆ ಸ್ವಲ್ಪ ಅನ್ನ ಕಲ್ಸ್ಕೊಂಡು ತಿನ್ನೋಕ್ಕೆ ಬೇಕಲ್ವ, ಅದಕ್ಕೆ ಸ್ವಲ್ಪ ನೀರು ಹಾಕೋತೀನಿ. ಸಾಕಿಷ್ಟು ನೀರು ಜಾಸ್ತಿ ಆಗ್ಬಿಟ್ರೆ ಒಂಥರ ತಿನ್ನೋಕ್ಕೆ ಚೆನ್ನಾಗಿರಲ್ಲ ಅದು, ಅದಕ್ಕೆ. ಇನ್ನೊಂದು ಸ್ವಲ್ಪ ಉಪ್ಪು ಹಾಕೋಣ ಇದಕ್ಕೆ. ಉಪ್ಪು ಸ್ವಲ್ಪ ಕಡಿಮೆ ಆಗಿದೆ ನೋಡಿ, ಸ್ವಲ್ಪ ಉಪ್ಪು ಹಾಕೋತೀನಿ ಇದಕ್ಕೆ. ತಿರುಗಿಬಿಟ್ಟು ಒಂದು ಸಾರಿ ಮುಚ್ಚಿಬಿಡೋಣ. ಅದು ಸ್ವಲ್ಪ ಗಟ್ಟಿ ಬರುತ್ತೆ, ಅದು ಆವಾಗ ಚಿಲ್ಲಿ ಚಿಕನ್ ರೆಡಿ ಆಗುತ್ತೆ. ಅದು ನಾನು ಮಾಡೋ ಚಿಲ್ಲಿ ಚಿಕನ್ನು ಇದು. ಬೇರೆಯವ್ರು ಯಾವ ಥರ ಮಾಡ್ತಾರೋ ನಂಗೆ ಗೊತ್ತಿಲ್ಲ, ಇದು ನನ್ನ ಓನ್ ರೆಸಿಪಿ. ಮುಚ್ಚಿಬಿಡೋಣ, ಬೇಯಲಿ ಅದು. ತೆಗಿಯೋಣ ಮುಚ್ಚಳನ. ನೋಡಿ, ಸೂಪರಾಗಿ ರೆಡಿಯಾಗಿದೆ ಚಿಲ್ಲಿ ಚಿಕನ್ ಮಸಾಲ ಗ್ರೇವಿ ಅಂತ ಅಂದ್ಬಿಟ್ಟಿದ್ದು. ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕ್ಬಿಡೋಣ ಸ್ವಲ್ಪ ಲಾಸ್ಟ್ನೇದಾಗಿ. ಮಧ್ಯದಲ್ಲಿ ಒಂದು ಸಾರಿ ಕೊತ್ತಂಬರಿ ಸೊಪ್ಪು ಹಾಕಿದೆ. ಈಗ ಅಲಂಕಾರಕ್ಕೆ ಒಂದು ಸಾರಿ ಹಾಕ್ಬಿಡ್ತೀನಿ. ಚಿಲ್ಲಿ ಚಿಕನ್, ನನ್ನ ಸ್ಟೈಲಲ್ಲಿ ಮಾಡಿರೋ ಚಿಲ್ಲಿ ಚಿಕನ್ ಮಸಾಲ ಗ್ರೇವಿ ರೆಡಿಯಾಗಿದೆ ನೋಡಿ. ಯಾರ್ಯಾರಿಗೆ ಇಷ್ಟ ಆಯಿತು ಅಂತ ಪ್ಲೀಸ್ ಕಮೆಂಟ್ ಮೂಲಕ ತಿಳಿಸಿ. ಚಾನಲ್ ಯಾರು ಹೊಸಬ್ರಿದ್ರೆ ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಹಾಲ್ ಅಂತ ಸೆಲೆಕ್ಟ್ ಮಾಡಿ ಬೆಲ್ ಐಕಾನ್ ಒತ್ತಿ. ಚಿಲ್ಲಿ ಚಿಕನ್ ಮಸಾಲ ಗ್ರೇವಿ ರೆಡಿ. ಗೌಡ್ರ ಮನೆ ಸ್ಪೆಷಲ್, ಯಾರ ಹತ್ರನೂ ಕಾಪಿ ಮಾಡಿರೋವಂಥದ್ದಲ್ಲ ಇದು. ಮೈ ಓನ್ ರೆಸಿಪಿ ಇದು.
ಚಿಲ್ಲಿ ಚಿಕನ್ ಮಸಾಲ ಗ್ರೇವಿ ರೆಡಿ. ಇದು ಡಯಟ್ ಮಾಡೋರ್ಗಂತೂ ತುಂಬ ಅನುಕೂಲವಾದಂಥದ್ದು, ಯಾಕಂದರೆ ಆಯಿಲ್ ಜಾಸ್ತಿ ಇರಲ್ಲ, ಮಸಾಲೆ ಜಾಸ್ತಿ ಇರಲ್ಲ, ಏನೂ ಇಲ್ಲ, ಸೂಪರಾಗಿರುತ್ತೆ. ತಿಂದು ಮಾಡಿ ಒಂದು ಸಾರಿ ಟ್ರೈ ಮಾಡಿ ತಿಂದು ನೋಡಿ, ಆಮೇಲೆ ಬೇಕಾದ್ರೆ ನಿಮ್ಗೆ ಇಷ್ಟ ಆದರೆ ಕಮೆಂಟ್ ಮಾಡಿ. ನೋಡಿ, ಚಿಲ್ಲಿ ಚಿಕನ್, ಗೌಡ್ರ ಮನೆ ಚಿಲ್ಲಿ ಚಿಕನ್ ಮಸಾಲ ಗ್ರೇವಿ ರೆಡಿ.